ಯಾಕರಂಗಪ್ಪ ಈ ಕಡೆಯಿಂದ ಬರ್ತಿದ್ಯಲ್ಲ ಈ ದಾರಿಲಿ ಏನ್ ಸಮಾಚಾರ ಅಂತ. ಈ ದಾರಿಲಿ ನಿಮ್ ತೋಟನೂ ಇಲ್ಲ ಹೊಲನೂ ಇಲ್ಲಪ್ಪ. ಏನ ಕೈಲ್ ಬೇರೆ ಏನ ಕವರಲ್ಲಿ ಬೇರೆ ಇಟ್ಕೊಂಬೇರೆ ಬರ್ತಿದೀಯಲ್ಲ, ಏನ್ ಸಮಾಚಾರ ಅಂತ. ಏನಿಲ್ಲ ಕಣ ಶಂಕರಪ್ಪ. ಇಲ್ಲೇ ಕೆರೆತ ಹೋಗಿದ್ದೆ ಕಣವು. ಕೆರೆತ ಹೋಗ್ಬಿಟ್ಟು ಒಂದೆರಡು ಏಡಿಕಾಯಿನಾರು ಇಟ್ಕೊಂಬರನಂತ ಹೋಗಿದ್ದೆ. ನನಗೆ ಏಡಿಕಾಯಿ ತಿನ್ನಂಗ ಆಗ್ಬಿಟ್ಟಿತ್ತು ಕಣ ಬಲು ದಿವಸದಿಂದ. ಮೊನ್ನೆ ಬೇರೆ ಅಂಗಡಿ ತಾವ ಯಾರ್ಯಾರ ಹುಡುಗರೆಲ್ಲ ಕುಂತಿದ್ರು, ಹೇಳ್ತಿದ್ರು ನಮ್ಮೂರ್ ಕೆರೆಲಿ ಏಡಿಕಾಯಿ ಬಲು ಆಗ್ಬಿಟ್ಟಿದಾವೆ, ಭಾಳ ಚೆನ್ನಾಗಿರುತ್ತಂತ ಎಲ್ಲಾರು ಅವ್ರು ಇವರು ಹೇಳ್ತಿದ್ರು. ನನ್ಗೂನು ತಿನ್ನಂಗ್ ಬೇರೆ ಆಗಿತ್ತು ನೋಡು. ಇವತ್ತು ಬೇರೆ ಕೆಲಸ ಗಿಲ್ಸ ಏನು ಇರಲ್ಲ, ಇನ್ನು ತೋಟ ತಾವೆಲ್ಲ ನೀರು ಬಿಟ್ಟೆಲ್ಲ ಆಗಿತ್ತು. ಇನ್ನೇನು ಮಾಡೋಣ ಹೇಳು, ಹೋಗಿ ಇಟ್ಕೊಂಬಂದೆ. ಹೋಗ್ಬಿಟ್ಟು ಇವಾಗ ಕ್ಲೀನ್ ಮಾಡಿಕೊಟ್ರೆ ನಮ್ಮ ಅಜ್ಜಿ ಬಲು ಚೆನ್ನಾಗಿ ಸಾಂಬಾರು ಮಾಡುತ್ತೆ. ಏಡಿಕಾಯಿ ಸಾಂಬಾರು ಬಲು ಚೆನ್ನಾಗಿರುತ್ತೆ. ನೋಡ ರಂಗಪ್ಪ, ನೀನು ಅಂತವ್ನಿರ್ಬೇಕು. ಅಲ್ಲ ಕಣವ್, ಆ ನನಗೂ ಕರೆದಿದ್ರೆ ನಾನು ಒಂದ್ ಮಾತು ಬರ್ತಿರಲ್ವೇನಾ. ನನ್ನ ಬಿಟ್ಟೆ ಹೋಗಿದ್ಯಲ್ಲ, ಎಂತಾನಿರ್ಬೇಕು ನೀನು ಲೆಕ್ಕ ಹಾಕು. ನಾನು ಬಂದಿದ್ರೆ ನಿನ್ ಕೈಲೇ ಇರೋದೇನು ಕಿತ್ಕೊಂಡು ಹೋಗ್ತಿದ್ನ. ಆ ನಾನು ಒಂದೆರಡು ಇಟ್ಕೊಂಡ್ ಬರ್ತಿರಲ್ವೇನಾ. ನನ್ಗೂನು ಏಡಿಕಾಯಿಂದ ತಿನ್ಬೇಕಂತ ಬಲು ದಿವಸದಿಂದ ನನಗೂ ಆಸೆ ಆಗಿತ್ತು. ಒಬ್ನ ಇನ್ನೇನು ಹೋಗನಂತ ನಾನು ಸುಮ್ಮನಾಗಿದ್ನಪ್ಪ. ನೀನು ಹೋಗ್ತಿ ಅಂತ ಗೊತ್ತಾಗಿದ್ರೆ ನಾನು ನಿನ್ ಜೊತೆ ಬರ್ತಿರಲ್ವೇನೋ, ನಾನು ಬಂದು ಇಟ್ಕೊಂಡ್ ಬರ್ತಿದ್ದೆ. ಎಂತ ಕೆಲಸ ಮಾಡಿಯಾ ನೋಡು. ನಿನ್ನ ಹತ್ರನು ಬರ್ತಾ ಬರ್ತಾ ಯಾಕ ಬಲು ಕೆಟ್ಟ ಬುದ್ಧಿ ಕಲ್ಕೊಂಡ್ಬಿಟ್ಟಿದೆ ಮ್ಯಾಕ್ ನೀನು ಇವಾಗ ಯಾಕ. ಸುಮ್ನಿರ ಶಂಕರಪ್ಪ, ಸಾಕು ಹಿಂಗೆಲ್ಲ ಮಾತಾಡ್ಬೇಡ ನೋಡು, ನನಗೂ ಬೇಜಾರಾಗುತ್ತೆ. ಓಹೋ, ಬಲು ಬೇಜಾರಾಗಂಗ್ ಮಾತಾಡ್ತೀಯಪ್ಪ. ಏನಂದ್ರೆ ನಾನು ನಿನಗೊಂದು ಮಾತು ಹೇಳಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆದ್ರೂ ನಿನ್ಗೆ ಏನ್ ಕೆಲಸ ಐತೆ ಏನೋ ತೋಟ ಬೇರೆ ಹೋಗ್ತಿರ್ತೀಯ. ಅದು ಕತ್ಲಾಗಿ ಇನ್ನೇನು ನಾನೇ ಹೋಗತ್ಲಾಗಿ ಒಂದು ಅರ್ಧ ಗಂಟೆ ಆಗೋತತ್ಲಾಗಿ ಇಟ್ಕೊಂಬರೋಣ ಅಂತ ಹೋಗಿದ್ದೆ ಅಷ್ಟೇನೆ. ಇನ್ನೊಂದ್ ದಿವಸ ಹೋಗೋಣಂತೆ, ಸುಮ್ನಿರು. ಅದ್ಯಾಕೆ ಹಿಂಗ್ ಬೇಜಾರು ಮಾಡ್ಕೊಳ್ತೀಯ? ಕಣ ಆಯ್ತು ಬಿಡಪ್ಪೋ, ಇನ್ನೇನ್ ಮಾಡಕ್ಕಾಗುತ್ತೆ. ನಿಂದೆ ತಪ್ಪು ಇಟ್ಕೊಂಡ್ಬಿಟ್ಟು ನೀನೇನೇ ತಿರ್ಗಾ ದಬಾಸ್ ಬಿಡ್ತೀಯ. ನಿನ್ ಬುದ್ಧಿ ಯಾವತ್ ಬಿಟ್ಟಿಯ ಹೇಳ ನೀನು. ಶಂಕರಪ್ಪ, ಇವಾಗ್ಲೇ ಹೇಳ್ತಿದ್ದೀನಿ ನೋಡು, ನೀನು ಕರಿದಂಗ್ ಹೋಗಿರೋದು ನನ್ ದೊಡ್ಡ ತಪ್ಪಾಯ್ತು. ಅದಕ್ಕೆ ಒಂದ್ ಕೆಲಸ ಮಾಡು, ನಿನ್ಗೊಂದು ಏಡಿಕಾಯಿ ಸಾಂಬಾರಿಂದ ಊಟ ಮಾಡ್ಬೇಕು ಅನ್ಸ್ಬಿಟ್ಟೈತೆ. ಯಾರಿಗ್ ತಾನೇ ಆಸೆ ಇರೋದು ಹೇಳು. ನಾವು ಮೊದ್ಲಿಂದ ಚಿಕ್ಕವರಿಂದ ನೀವೆಲ್ಲ ತಿನ್ಕೊಂಬಂದಿರೋದು ಮೀನು, ಏಡಿ, ಅವು ಇವು ಎಲ್ಲ ತಿನ್ಕೊಂಬಂದಿರೋದು. ಯಾರಿಗಾದ್ರೂ ನೋಡಿಬಿಟ್ರೆ ತಿನ್ಬೇಕು ಅನ್ಸುತ್ತೆ. ಬಲು ದಿವಸದಿಂದ ತಿಂದಿಲ್ಲ ನೋಡು, ಹಂಗ ಅನ್ಸುತ್ತೆ. ನಮ್ಮ ಅಜ್ಜಿ ಬಾಳ ಚೆನ್ನಾಗಿ ಸಾಂಬಾರ್ ಮಾಡುತ್ತೆ. ಹೇಳಿ ಮಾಡ್ಸಿರ್ತೀನಿ. ಸಂಜೆ ಕಡೆಯಿಂದ ಬಂದ್ಬಿಡು, ಬಂದು ಊಟ ಮಾಡ್ಕೊಂಡು ಹೋಗುವಂತೆ, ಸರಿನಾ? ನೀವು ಇಲ್ಕೊಂಡು ಹೋಗಪ್ಪ, ಏನು ಬೇಡ. ಇನ್ನೊಂದ್ ದಿವಸ ಬೇಕಾದ್ರೆ ನಾಳೆ ನಾಡಿದ್ರೆ ನಾನೇ ಹೋಗಿ ಇಟ್ಕೊಂಡ್ ಬರ್ತೀನಿ. ಸರಿ ಕಣ, ಆಯ್ತು ಹೋಗಿ ಇವಾಗ. ನಾನೇನ್ ಬೇಜಾರು ಮಾಡ್ಕೊಂಡಿಲ್ಲ, ಏನೋ ಬಾಯಿ ಮಾತಿಗೆ ಹಂಗಂತ ಹೇಳ್ದೆ ಅಷ್ಟೇನೇನೆ. ಲೇ ಶಂಕರಪ್ಪ, ಎಂತ ನಾಟಕಗಾರ ನನ್ ಮಗ ಇದೆಯಾ ಅಂದ್ರೆ ನೀನು. ಇಷ್ಟೊತ್ತವರೆಗೂ ಏಡಿಕಾಯಿ ಸಾಂಬಾರ್ ಅಂದ್ರೆ ನನಗೆ ಬಲು ಇಷ್ಟ. ಅಲ್ಲೇ ತಿಂದು ಬಹಳ ದಿವಸ ಆಯ್ತು, ನಾನು ಬರ್ತಿದ್ನಲ್ಲ ಕರ್ದಿದ್ರೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ನಮ್ಮ ಮನೆಗ್ ಬರ ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಹೇಳಿರೆ ತಮಾಷೆಗೆ ಹೇಳಿದೆ ಅಂತ ಹೇಳ್ತೀಯ. ಒಟ್ಟ ನಾಟಕಗಾರ ನನ್ ಮಗ ಆಗಿಯ ಹೇಳ್ಮ್ಯಾಕ್ ನೀನು. ಬರ್ತಾ ಬರ್ತಾ ನೀನು ಕಲ್ತ್ಬಿಟ್ಟೆ. ಏನ್ ಇಲ್ಕಣ ಹೋಗ, ಮೊದ್ಲು ಹೋಗಿ ಮಂತ ಹೋಗಿ ಅದೇನ್ ಏಡಿ ಎಲ್ಲ ತೊಳೆದು ಸಾಂಬಾರ್ ಮಾಡಿಸ್ ಹೋಗು ಮೊದ್ಲು, ನೋಡೋಣ. ಆಮೇಕಿಂದ ಬೇಕಾದ್ರೆ ಹಾಲೆಲ್ಲ ಕರೆದು ಹಾಲೆಲ್ಲ ಹಾಕಿ ಪುರ್ಸೊತ್ತಾಗದ್ರೆ ಬಂದು ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ತೀನಿ. ಹೋಗಿವಾಗ ನಾನೇನು ನಾಟಕ ಮಾಡೋದು ನಿನ್ ಮುಂದೆ. ಸರಿ ಕಣಪ್ಪ, ಆಯ್ತು, ನೋಡೋಣಂತೆ ತಾ. ಊಟಕ್ ಬರ್ತೀಯೋ ಬರಲ್ಲ ಅಂತ ಗೊತ್ತಾಗುತ್ತೆ. ನಮ್ಮಂತಾರ ಬಡವ್ರ ಮನೆಗೆಲ್ಲ ಎಲ್ಲ ಬರ್ತೀರಾ? ಹೋಗ, ತಲೆ ತಿನ್ಬಿಡು. ಹೋಗಿ ಮೋಟ್ರ್ ಆನ್ ಮಾಡಿ ಬರ್ಬೇಕು, ಒಂದ್ ಸ್ವಲ್ಪ ತೋಟಕ್ಕೆ ನೀರ್ ಬಿಡ್ಬೇಕು. ಹೋಗಿ ಇವಾಗ. ಪಾಪ ಪಾಪಲೇ ಸುನಿಲ, ಸುನಿಲ, ಏನ್ ಮಾಡ್ತಿದ್ಯಾ? ಬಾರ ಇಲ್ಲಿ ಪಾಪ, ಇನ್ನು ಸ್ಕೂಲಿಂದ ಬಂದಿಲ್ವೇನಾ? ಬಾರ ಇಲ್ಲಿ, ಬಾರ ಇಲ್ಲಿ. ಯಾಕಪ್ಪ, ಯಾಕ ಪಾಪನ್ ಕೂಕೊಂಡ್ತಿದ್ಯಾ? ಯಾಕೆ? ಏನ ಕೈಲಿ ಬೇರೆ ಏನೋ ಇಟ್ಕೊಂಡ್ ಬಂದಿದ್ಯಾ ಕವರಲ್ಲಿ? ಏನಪ್ಪ ಕವರಲ್ಲಿ ಏನೋ ತಗೊಂಬಂದಿದ್ಯಾ? ಏನಿಲ್ ಕಡ್ಲ ಪಾಪ, ಇವತ್ತು ಪುರ್ಸೊತ್ತಾಗಿ ಆರಾಮಾಗಿ ಇದ್ದೆ ಕಣ್ಲ ಪಾಪ. ಮಂತವ ಏನು ನೀರ್ ಗೀರ್ ಬಿಡೋದು ಏನು ಇರಲ್ಲ ತೋಟಕ್ಕೆ. ಅದಕ್ಕೆ ನೆನ್ನೆ ಅಂಗಡಿ ತವ ಕುಂತಿದ್ದೆ. ಕುಂತಾಗ ಊರವರೆಲ್ಲಾರು ಏಡಿಕಾಯಿ ಇಟ್ಕೊಂಡ್ ಬರ್ತಿದಾರಂತೆ ಕೆರೆಯಲ್ಲಿ ಹೋಗ್ಬಿಟ್ಟು. ನಮ್ಮೂರ್ ಕೆರೆಯಲ್ಲಿ ಏಡಿಕಾಯಿ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಟ್ಟಿದಾವಂತೆ. ಎಲ್ಲಾರು ಇಟ್ಕೊಂಡ್ಬಂದು ಸಾಂಬಾರು ಅದು ಇದು ಮಾಡ್ಕೊಂಡು ತಿಂತಿದೀವಿ ಅಂತ ಹೇಳಿರು. ಎಲ್ಲ ನನ್ಗೂನು ಏಡಿಕಾಯಿ ಸಾಂಬಾರ್ ಅಂದ್ರೆ ಬಲು ಇಷ್ಟ ಕಣ್ಲ ಪಾಪ. ಬಹಳ ದಿವಸ ಆಗಿತ್ತು ತಿಂದು. ಅದಕ್ಕೆ ಇವತ್ತು ಪುರ್ಸೊತ್ತಾಗಿದ್ದೆ ಬೇರೆ, ಹೋಗಿ ಇಟ್ಕೊಂಬಂದೆ ಪಡ್ಲ ಪಾಪ. ನೋಡು ಯಾ ಪಾಟಿ ಸಿಕ್ಕಾವಂತೀಯ. ಅಯ್ಯೋ 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 ಅಯ್ಯೋ, ವಸಿ ಆಗಿಲ್ ಕಣ್ಲ ಪಾಪ. ನಾನು ಚೆನ್ನಾಗಿ ಇಟ್ಕೊಂಬಂದೆ. ಇಟ್ಕೊಂಬರೋರು ಬಂದ್ ಅತ್ಲಾಗಿ ಬಿಸಿಲು ಬೇರೆ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಬಂದೆ ಅತ್ಲಾಗಿ ತೊಳೆದು ರೆಡಿ ಮಾಡ್ಸಿ. ನಿಮ್ಮ ಅಮ್ಮಯ್ಯ ಬಲು ಚೆನ್ನಾಗಿ ಸಾಂಬಾರ್ ಮಾಡೋದ್ ಕಡ್ಲ ಪಾಪ. ತೊಳೆದು ರೆಡಿ ಮಾಡ್ಸಿ ಸಾಂಬಾರ್ ಮಾಡ್ಸೋಣಂತ ತಗೊಂಬಂದಿದೀನಿ. ಕೂಗ್ ನಿಮ್ಮ ಅಮ್ಮಯ್ಯ ಇದಾರೇನ್? ಕೂಗ್ ಒಳಗಡೆ ಇದಾರ ಎತ್ಲಾಗಾರ ಹೋಗಿದಾರ? ಅದೇನಪ್ಪ, ಹಂಗಾರೆ ಏಡಿಕಾಯಿ ಇಟ್ಕೊಂಬಂದಿರೇನಪ್ಪ? ಯಪ್ಪೋ, ಏನಾರ ತಿಳ್ಕ ನೀನು. ಬಲು ದಿವಸ ಆಗಿತ್ ಕಣಪ್ಪ ಏಡಿಕಾಯಿ ಸಾಂಬಾರಿಂದ ಊಟ ಮಾಡಿ. ಅಮ್ಮಯ್ಯ ಮಾತ್ರ ಬಲು ಚೆನ್ನಾಗ್ ಮಾಡೋದ್ ಕಣಪ್ಪ. ನನ್ಗಂತೂ ಏಡಿಕಾಯಿ ಸಾಂಬಾರ್ ಅಂದ್ರೆ ಬಲು ಇಷ್ಟ ಕಣಪ್ಪ. ನಾನ್ ಸಣ್ಣವನಿದ್ದಾಗ ನೀನು ಇಟ್ಕೊಂಬರ್ತಿದ್ದೆ ನೋಡು, ಅದೇ ನೆನಪಾಗ್ತಿತ್ತು ಕಣಪ್ಪ. ಇವತ್ತು 2 ಮುದ್ದೆ ಎಳದ್ ಬಿಡ್ತೀನಿ ಕಣಪ್ಪ. ನನ್ಗಂತೂ ತಡಿ, ಅಮ್ಮಯ್ಯಂಗ್ ಕೂಗ್ತೀನಿ, ಒಳಗಡೆನೆ ಇರ್ಬೇಕು. ಯಮೋ, ಯಮ್ಮ, ಎಲ್ಲ ಬಾರ ಮೈಲಿ ಹೊರಿಕೆ. ಅಪ್ಪಯ್ಯ ಕೂಗ್ತೈತ್, ಬಾಯ್ಲಿ ಬಾಯ್ಲಿ. ಅಪ್ಪ ಕುಮಾರಣ್ಣ, ಯಾಕಲ ಪಾಪ ಹಿಂಗ್ ಕೂಕಣ್ತಿದ್ದೆ? ಯಾಕ? ಯಾಕೆ ಏನಾಯ್ತು? ಏನಾರ ಬೇಕಿತ್ತಲ್ಲ ಪಾಪ?
ಏನು ಬೇಡ ಕಣಮ್ಮವ್, ಅಲ್ಲಿ ನೋಡಿಲಿ ಅಪ್ಪಯ್ಯ ಏನ್ ತಗೊಂಬಂದೈತಂತ ಏಡಿಕಾಯಿ ಇಟ್ಕೊಂಬಂದಿತ್ ಕಣಮ್ಮವ್. ಹೋಗ್ ತೊಳ್ದು ಸಾಂಬಾರ್ ಮಾಡಮ್ಮ ಒಂಚೂರು ಬಿರ್ನೆ. ಬಾ 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 ಅಲ್ಲ ಕಣಜ, ನೀನು ಏರಿಕಾಯಿ ಇಟ್ಕೊಂಬರಕ್ಕೆ ಕೆರೆ ಹೋಗಿದ್ದೇನಜ ನೀನು? ನಾನು ಈ ವಜ್ಜ ತಿಂಡಿ ತಿಂದು ಎತ್ಲಾಗೋಯ್ತು ಅಂತ ನಾನು ಕಾಯ್ಕೊಂಡಿದೀನಿ. ಊಟಕ್ಕೂ ಬರ್ಲಿಲ್ಲ ಏನಿಲ್ಲ ಅಂತ. ಒಂದ್ ದಿವಸ ಏನು ಮಂತವ ತೋಟತವ ಏನು ಕೆಲಸ ಇಲ್ಲ ಅಂದ್ರೆ ಮೀನ್ ಹಿಡಿಯಕ್ಕೆ ಏರಿಕಾಯಿ ಹಿಡಿಯಕ್ಕೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತೀಯಲ್ಲ ನೋಡು. ಅದಿರ್ಲಿ, ಇವಾಗ ಇಟ್ಕೊಂಬಂದೇನಜ ನೀನು? ಹೆಂಗ ಏರಿಕಾಯಿ ಸಾಂಬಾರಿಂದ ಊಟ ಮಾಡಿ ಬಲು ದಿವಸ ಆಗಿತ್ತು. ತಗೊಂಬ ಇಲ್ಲಿ. ಎಲ್ಲ ಅಲ್ಲೇ ತೊಳ್ಕೊಂಬಂದ ಕೆರೆ ತಾವೇನೇನು ಏನ್ ತೊಳಿಬೇಕಾ? ನೋಡ್ದೇನ ಈ ಅಜ್ಜಿ ಹೆಂಗ್ ಮಾತಾಡ್ತಾಳಂತ. ಅಲ್ಲ ಕಣೆ, ನಾನೇ ಹೋಗಿ ಬಿಸ್ಲಲ್ಲಿ ಊಟ ಮಾಡಿಲ್ಲ ಏನಿಲ್ಲ, ನೀರ್ ಕುಡ್ದಂಗೆ ಸುಸ್ತಾಗಿ ಏಡಿಕಾಯಿ ಇಟ್ಕೊಂಡ್ ಬಂದಿದ್ದೀನಿ. ತಿರ್ಗಾ ನೀನು ತೊಳ್ಕೊಂಬಂದಿಲ್ಲ ಅಂತ ಬೇರೆ ಕೇಳ್ತಿದ್ಯಾ. ಪರವಾಗಿಲ್ಲ ಕಣೆ, ನೀನು ಅಂತಾರು. ಕಣಜ ನಾನು ಹೇಳ್ತಿರೋದು, ಮೊದ್ಲೆಲ್ಲ ನೀನು ನಮ್ ಪಾಪ ಸಣ್ಣವನಿದ್ದಲ್ಲ, ಅವಾಗ ಏಡಿಕಾಯಿ ಅದು ಇದು ಇಟ್ಕೊಂಬಂದ್ರೆ ಎಲ್ಲ ಕೆರೆ ತಾವ್ಲೆನೆ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಎಲ್ಲದನ್ನು ಬರ್ತಿದ್ದಲ್ಲ. ಅದಕ್ಕೆ ಕೇಳದ್ನಪ್ಪ. ಸರಿ ಕಣ, ಆಯ್ತು ಬಿಡು, ಇನ್ನೇನ್ ತೊಳೆದ್ರೆ ಆಗುತ್ತೆ. ಬಾ, ಇಬ್ರೊಳಗನು ಹೋಗ್ಬಿಟ್ಟು ತೊಳ್ಕೊಂಬಂದ್ರೆ ಆಗುತ್. ಬಾ ತೊಳ್ಕೊಂಬರೋಣ. ನೋಡ ನೋಡ ಈ ಅಜ್ಜಿ ಹೆಂಗ್ ಮಾತಾಡ್ತಾಳಂತ. ಪರವಾಗಿಲ್ಲ ಕಣೆ, ನೀನು ಅಂತಾರು. ಓ, ಏಡಿಕಾಯಿ ಇಟ್ಕೊಂಬಂದ್ ಕೊಟ್ಟು ನಿನ್ಗೆ ತಿರ್ಗಾ ನಾನು ಏಡಿಕಾಯಿ ಎಲ್ಲ ತೊಳೆದ್ ಕೊಡ್ಬೇಕಾ? ಒಬ್ಬಾ ಬಾಬಾ, ನೋಡ್ದೇನಪ್ಪ ಹೆಂಗ್ ಮಾತಾಡ್ತಾಳಂತ ಇವಳು. ನನ್ ಕೈಲಂತೂ ಆಗಲ್ ಕಡೆ. ನನಗ್ ಮೊದ್ಲೇ ಸೊಂಟ ನೋವು ಬರ್ತೈತೆ, ಬೆಳಗ್ಗೆಯಿಂದ ಸುಸ್ತಾಗಂಗ ಆಗೈತೆ. ಒಂದ್ಗಳಿಗೆ ನಾನು ಊಟ ಮಾಡ್ಕೊಂಡು ಟೀ ಕುಡ್ದು ಒಂದ್ಗಳಿಗೆ ನಾನು ಸುಧಾರಿಸ್ಕೋಬೇಕು. ಹೋಗು ನೀನು, ಪಾಪ ಅವರೆಲ್ಲ ತೊಳಿವಾಗ್ರಿ ಏನೂ ಆಗಲ್ಲ. ಪೌ, ನನ್ಗೆಲ್ ಬರುತ್ತಪ್ಪ ಏಡಿಕಾಯಿ ಎಲ್ಲ ತೊಳಿಯಕ್ಕೆ? ನಿನ್ಗಂದ್ರೆ ಮೊದ್ಲಿಂದಾನು ರೂಢಿ ಐತೆ. ಹೋಗ್ ತೊಳ್ಕೊಂಬ, ಏನು ಆಗಲ್ಲ. ಒಂದ್ಗಳಿಗೆ ಸುಧಾರಿಸ್ಕೊಂಡೆ ಹೋಗಪ್ಪ, ಏನು ಆಗಲ್ಲ. ಟೀ ಕುಡ್ದು ಒಂದ್ಗಳಿಗೆ ಸುಧಾರಿಸ್ಕೊಂಡು ಆಮ್ಯಾಕಿಂದ ನನಗೆ ಹೋಗಿ ತೊಳಿರಂತೆ ಹೋಗ್ರಿ ಅಂತ ಅರ್ಜೆಂಟ್ ಏನಿಲ್ಲ. ಇಂದ ಒಳ್ಳೆ ನನಗ್ ಸಮಸ್ಯೆ ಆಗೋಯ್ತು ಕಣ್ರಲ್ಲ. ಹೋಗತ್ಲಾಗಿ ನಾನು ಅದಕ್ಕೆ ಏನು ಇಟ್ಕೊಂಬರಲ್ಲ ಅನ್ನೋದು ಈ ಪಜಿತಿಯಿಂದಾನೇನೆ. ಇಟ್ಕೊಂಬಂದು ನಿಮ್ಗೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಡೋ ಅಷ್ಟೊತ್ತಿಗೆ ನನ್ ಸೊಂಟ ಇವತ್ ನೆಟ್ಗಾಗ್ಬಿಡೋದು ಬಿಡ್ರಿ. ಏನ್ ಮಾಡಕ್ಕಾಗುತ್ತೆ? ಒಂದ್ ಕೆಲಸ ಮಾಡು, ನಾನೆಲ್ಲ ತೊಳೆದು ರೆಡಿ ಮಾಡ್ಕೊಂಡ್ ಬರ್ತೀನಿ. ನೀನ್ ಹೋಗ್ಬಿಟ್ಟು ಹಸುಗಳನ್ನೆಲ್ಲ ಇಟ್ಕೊಂಬಂದು ಒಂದ್ ಸ್ವಲ್ಪ ಹಾಲ್ ಕರೆದು ಹಾಲಾಕ್ ಬಾ ಹಂಗೆ, ಸರಿನಾ? ಹೂಕಣ್ ಹೋಗಪ್ಪ, ನೀನೇನು ಹಸುಗಳಿಗೆ ಇಟ್ಕೊಂಬರ್ಬೇಡ. ನಾನೇ ಇಟ್ಕೊಂಬಂದು ಎಲ್ಲ ಹಸುಗಳನ್ನೆಲ್ಲ ಹಾಲ್ ಕರೆದು ಹಾಲಾಕ್ ಬರ್ತೀನಿ. ಹೋಗು. ಮೇವೆಲ್ಲ ಕುಯ್ಕೊಂಬಂದಿದೀನಿ, ಇನ್ನೇನು ಬೈಕಲ್ಲೇ ತಗೊಂಬಂದಿದೀನಿ. ತೋಟಕ್ಕೆ ಹೋಗ್ಬಿಟ್ಟು ಇನ್ನೇನಿಲ್ಲ ಅಂತ ಕೆಲಸ ಏನು. ಹೋಗ್ ನೀನು ಏಡಿಕಾಯಿ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಆಮೇಕಿಂದ ಬಂದು ಒಂದ್ ಗಳಿಗೆ ಸುಧಾರಿಸ್ಕೋಬೋಗು. ಒಳಗೆ ಒಂದ್ ಬಕೆಟ್ ಅಲ್ಲಿ ನೀರ್ ಇಟ್ಕೊಂಡು ಹಂಗೆ ಸ್ಟೀಲ್ ಒಂದೆರಡು ಪಾತ್ರೆ ತಗೊಂಬ ಹೋಗು. ಅದ್ರಲ್ಲೇನೆ ತೊಳ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ ಬಂದ್ರೆ ಆಗುತ್ತೆ. ಒಳಗು ನೀರ್ ಇಟ್ಕೊಂಬ ಹೋಗು ಮೊದ್ಲು. ನೀನ್ ಚೆನ್ನಾಗಿ ಹೇಳ್ದೆ ಕಣಜ್ಜ, ನನ್ ಕೈಲೆಲ್ಲ ಆಗುತ್ತೆ ಬಕೆಟ್ ಅಲ್ಲಿ ನೀರ್ ಇಟ್ಕೊಂಬರಕ್ಕೆ. ನನಗೆ ಎತ್ತಕಾರ ಆಗುತ್ತಾ? ಹೋಗ್ ಸುಮ್ನೆ, ನನ್ ಕೈಲೆಲ್ಲ ಆಗುತ್ತದು. ನೀನೇ ಇಟ್ಕೊಂಬ ಹೋಗು. ನಾನು ಹಾಳಾದವನು, ನನಗ್ ಮೊದ್ಲು ಬುದ್ಧಿ ಇಲ್ಲ. ನಾನ್ ಯಾಕಾರ ಇಟ್ಕೊಂಬಂದ ಏನ ನೀವ್ ಈ ಪಾಟಿ ಅಯ್ಯೋ ಅನ್ನಸ್ತೀರಂತ ಗೊತ್ತಾಗಿದ್ರೆ ನಾನೆಲ್ಲ ಇಟ್ಕೊಂಬರ್ತಿದ್ದೆ. ಸರಿ ಕಣ, ಆಯ್ತು ಬಿಡ್ರಿ. ಇನ್ನೊಂದ್ ದಿವಸ ಏನಾದ್ರು ಇಟ್ಕೊಂಬಂದ್ರೆ ಕೇಳ್ರಿ ನಿಮ್ಗೆ. ಇವತ್ ಯಾಕೆ ಮಾತು? ಸುಮ್ಮನ್ ಕೂಕಳಗ, ಅದ್ ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಡ್ತೀಯ? ಆ ಪಾಪಂಗೆ ಹೇಳ್ತೀನಿ, ಆ ಸಣ್ಣವನು ಸ್ಕೂಲಿಂದ ಬಂದಾನೆ, ತಡಿ, ಅವ್ನ್ ಬಕೆಟ್ ಅಲ್ಲಿ ನೀರ್ ಇಟ್ಕೊಂಬಂದ್ ಕೊಡ್ತಾನೆ. ಅವನಿಗೆ ಮೀನು ಅದು ಇದು ತೊಳೆಯೋದಂದ್ರೆ ಬಲು ಇಷ್ಟ. ಸುಮ್ನಿರು. ನೀನು ಹಿಂಗಿಂಗ್ ಏರಿಕಾಯಿ ಇಟ್ಕೊಂಬಂದಿದ್ದೆ, ಎಲ್ಲ ತೊಳಿತಿದೀವಿ, ಸಾಂಬಾರ್ ಮಾಡ್ತೀವಿ ಅಂತ ಗೊತ್ತಾದ್ರೆ ನಿನ್ಕಿಂತ ಮುಂಚೆನೇ ಅವ್ನು ಬಂದ್ ಎಲ್ಲ ತೊಳೆದ್ ಕೊಡ್ತಾನೆ. ಸುಮ್ನಿರು, ಬರ್ತಾನೆ. ಅದಿರ್ಲಿ, ಆಮೇಕಿಂದ ಬೇಕಾದ್ರೆ ಹುಡುಗ ನೀರೆಲ್ಲ ಹಿಡಿದು ಕೊಡ್ತಾನೆ. ಬಾ, ಒಂದ್ ಗಳಿಗೆ ಸುಧಾರಿಸ್ಕೊಂಡು ಟೀಗಿ ಕುಡ್ಕೊಂಡು ಆಮೇಕಿಂದ ಹೋಗಿ ತೊಳೆದ್ರೆ ಆಗುದು. ಬಾ, ಒಂದ್ ಗಳಿಗೆ ಸುಧಾರಿಸ್ಕೊ ಬಾ ಕುತ್ಕೊಂಡು. ಏನು ಬ್ಯಾಡ್ ಕಣೆ, ಇವಾಗ ಹೋಗು. ಆ ಹುಡ್ಗಂಗೆ ಎಲ್ಲಿ ನಾನು ಕರೀಲಿ, ನೀರ್ ತುಂಬ್ಕೊಂಬರ್ಲಿ, ತೊಳ್ಕೊಂಬಂದ್ರೆ ಆಗುತ್ತೆ ಬೇಗ. ನಾನು ಆಮೇಕಿಂದ ಧಾರಾವಾಹಿಗಳು ನೋಡ್ಬೇಕು. ಟೀ ಕುಡ್ಕೊಂಡು ಒಂದ್ ಗಳಿಗೆ ಸುಧಾರಿಸ್ಕೊಂಡು ಧಾರಾವಾಹಿಗಳು ನೋಡ್ತಾ ಕುತ್ಕೊಂತೀನಿ. ಸಾಂಬಾರು ಅಡ್ಗೆ ಎಲ್ಲ ಮಾಡಾದ್ಮೇಲೆ ಬೇಕಾದ್ರೆ ಒಂದೇ ಸಲ ಊಟ ಮಾಡ್ಕೊಂಡು ಒಂದ್ ಗಳಿಗೆ ಆರಾಮಾಗಿ ನಿದ್ದೆ ಮಾಡ್ತೀನಿ. ಒಡಗು ಮೊದ್ಲು, ಆ ಹುಡ್ಗನ್ ಕರ್ಕೊಂಬ ಒಡಗು. ಪಾಪಾ, ಪಾಪಲೇ, ಸುನಿಲ, ಸುನಿಲ, ಬಾರ ಇಲ್ಲಿ. ಅಮ್ಮ, ಈಗ ಅವನು ಎಲ್ಲಿ ಬರ್ತಾನೆ? ಎಲ್ಲ ಆಟ ಆಡಕ್ ಹೋಗಿದ್ದಾನೆ ಏನ? ನಾನೇ ಒಂದ್ ಬಕೆಟ್ ಅಲ್ಲಿ ನೀರ್ ತುಂಬ್ಕೊಂಬಂದ್ ಕೊಡ್ತೀನಿ. ಹೋಗಿ ತೊಳ್ಕೊಂಬರಿ ಹೋಗ್ರಿ ಬಿರ್ನೆ. ಅಪ್ಪ ಹಿಂಗ್ ಕೈಲು ಬೇರೆ ಸುಸ್ತಾಗ್ತೈತ್, ನನ್ ಕೈಲಿ ಆಗ್ತಿಲ್ಲ ಅಂತ ಬೇರೆ ಹೇಳ್ತಿದಾರೆ. ಬಿರ್ನೆ ಹೋಗ್ಬಿಟ್ಟು ತೊಳ್ಕೊಂಬರಿ ಹೋಗ್ರಮ್ಮ. ನಾನೇ ಒಂದ್ ಬಕೆಟ್ ಅಲ್ಲಿ ನೀರ್ ತುಂಬ್ಕೊಂಬಂದ್ ಕೊಡ್ತೀನಿ. ಅರೆ, ಪಾಪನೇ ಒಂದ್ ಬಕೆಟ್ ಅಲ್ಲಿ ನೀರ್ ತುಂಬ್ಕೊಂಬಂದ್ ಕೊಡ್ತಾನಂತೆ. ಬಾ ಬಿರ್ನೆ ಬಾ, ಆ ತಟ್ಟೆ ಎಲ್ಲ ತಗೊಂಡ್ ಬಾರೆ. ಹಂಗೆ ಮತ್ ಬಂದ್ಯಾ ತಿರ್ಗಾ ನೀನು ಮತ್ತೆ? ಲಕಣಜ, ನೀನು ಒಬ್ನೇ ಹೋಗಿದ್ದ ಏನ್ ಸಂಕ್ರಾಂತಿಗೂ ಕರ್ಕೊಂಡು ಹೋಗಿದ್ದ ಜೊತೆಲಿ? ಯಾರು ಬಂದಿದ್ರ? ನೀನು ಒಬ್ನೇ ಹೋಗಿದ್ದ? ಇಲ್ಲ ಕಣೆ, ನಾನು ಜೊತೆಲೆ ಕರ್ಕೊಂಡ್ ಹೋಗೋಣ ಅನ್ಕಂಡೆ. ಆಮ್ಯಾಕಿಂದ ಇನ್ನೇನು ಅವ್ರಿಗೂ ತೋಟತಾವ ಬಲತಾವೆಲ್ಲ ಕೆಲ್ಸ ಇರುತ್ತೆ. ಹಸುಗಳು ಅವು ಇವು ನೋಡ್ಕೊಂಡು ಸುಮ್ನೆ ಇನ್ನೇನು ಕರಿಯಕ್ ಹೋಗೋಣ ಅತ್ಲಾಗಿ ಒಬ್ನೇ ಹೋಗೋಣ ಅಂತ ಹೋಗಿ ಇಟ್ಕೊಂಬಂದೆ. ಅತ್ಲಾಗಿಂದ ಬರ್ತಿರ್ಬೇಕಾದ್ರೆ ನೋಡಮ್ಮ ಅಡ್ಡ ಸಿಕ್ತಾ, ರೋಡ್ ಅಡ್ಡು. ಅಯ್ಯ ಅಯ್ಯ ಅಯ್ಯ, ಒಂದ್ ಜಗಳ ಮಾಡ್ದ. ನಾನು ಬರ್ತಿದ್ನಲ್ಲೋ, ಬಿಟ್ಟೆ ಹೋಗಿದ್ಯಾ ಹಂಗೆ ಹಿಂಗೆ ಮೇಲು ಕೆಳಗೆ ಅಂತ ಜಗಳ ಮಾಡ್ತಿದ್ದ. ನಾನು ಅದಕ್ಕೆ ಸುಮ್ನಿರಪ್ಪ, ಆಯ್ತು ಇವತ್ತು ಒಂದ್ ದಿವಸ ತಪ್ಪಾಯ್ತು, ಬಿಟ್ಟೋಗಿದ್ದಕ್ ತಪ್ಪಾಯ್ತು, ಬಂದ್ ಇವತ್ತು ಊಟ ಮಾಡ್ಕೊಂಡು ಹೋಗುವ. ಇನ್ನೊಂದ್ ದಿವಸ ಯಾವ ತರ ಹೋಗೋದಿದ್ರೆ ಇಬ್ರಾಳನ್ನು ಹೋಗ್ ಬರೋಣತ್ತೆ ಸುಮ್ನಿರ ಅಂತ ಹೇಳಿ ಸುಮ್ನಾಕ್ಸ್ ಬಂದಿದ್ದೀನಿ. ನೀನು ಒಂಥರ ಸರಿಯಾದ ಅನ್ಕೊಂಡ್ ಬಿಡು ನೀನು. ಬೇಜಾರ್ ಆಗ್ದಲೇ ಇರುತ್ತಾ?
ಅವಜ್ಜ ಶಂಕರಜ್ಜ ಪಾಪ ಮನೇದು ಒಂದ್ ಚಿಕ್ಕ ಪುಟ್ಟ ಕೆಲಸ ಮಾಡಿಸ್ಲಿ ನೀನು ಕೇಳ್ದಂಗೆ ಅವಜ್ಜ ಮಾಡಿಸಲ್ಲ ಅಂತದ್ರಲ್ಲಿ ನೀನು ಬಿಟ್ಟು ಹೋಗಿದ್ರೆ ಪಾಪ ಬೇಜಾರಾಗಲ್ವಾ? ಒಂದ್ ಮಾತು ಕೇಳ್ಕೊಂಡು ಹೋಗ್ಬೇಕಿತ್ತು, ಏನಾಗ್ತಿತ್ತು? ಬಿಟ್ಟು ಹಾಕೋದೆ ನೀನು. ನಾನು ಕೇಳದ್ ಅನ್ಕೊಂಡೆ ಕಡೆ ಅಷ್ಟ್ರಲ್ಲಿ ನನ್ಗೂ ಟೈಮ್ ಬೇರೆ ಆಗಿತ್ತು. ಅತ್ಲಾಗೆ ಇವ್ನು ಬರ್ತಾನೋ ಬರಲ್ವೋ ಅನ್ಕೊಂಡು ನಾನು ಅತ್ಲಾಗ ಉದಾಸೀನ ಮಾಡ್ಕೊಂಡು ಹೋದೆ. ಅದ್ ನೋಡಿದ್ರೆ ಈ ನನ್ನ ಮಗ ಹಿಂಗ್ ಕೋಪ ಮಾಡ್ಕೊಂತಿದ್ದಾನೆ. ಏನ್ ಮಾಡೋದ್ ಬಿಡು, ಇನ್ನೊಂದ್ ದಿವಸ ಕರ್ಕೊಂಡು ಹೋದ್ರೆ ಆಗುತ್ತಂಗ ಆಡ್ತಾನೆ ಒಂದ್ಗಳಿಗೆ, ಆಮೇಲೆ ಸುಮ್ನಾಗ್ತಾನೆ. ಸುಮ್ನಿರು ಈಗಡೆ. ಏಡಿಕಾಯಿ ಸಾಂಬಾರಿಂದ ಊಟ ಮಾಡಿ ಬಲು ದಿವಸ ಆಗಿತ್ ಕಡೆ. ನನ್ಗಂತೂ ಒಂದ್ ಸ್ವಲ್ಪ ಮಸಾಲೆ ಗಿಸಾಲೆ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಹಂಗೆ ಹಾಕಿ ಒಂದ್ ಸ್ವಲ್ಪ ರುಚಿಯಾಗಿ ಮಾಡೆ. ನಾಲ್ಗೆ ಹಂಗೇನೆ ಒಂಥರ ಇದಾಗಂಗ ಆಗ್ಬಿಟ್ಟೈತೆ, ಮರಗಟ್ಟಂಗ ಆಗ್ಬಿಟ್ಟೈತೆ. ಬಲು ದಿವಸ ಆಗೈತೆ ಏಡಿಕಾಯಿ ಸಾಂಬಾರಿಂದ ತಿಂದು. ಚೆನ್ನಾಗ್ ಮಾಡ್ಬೇಕು ನೋಡಿ, ಇವಾಗ್ಲೇ ಹೇಳ್ತಿದೀನಿ. ಸಾಂಬಾರ್ ಮಾಡೋದ್ ಗೊತ್ತೈತೆ, ನೀನ್ ನನ್ಗೆ ಹೇಳಕ್ ಬರ್ಬೇಡ. ನಾನು ಮಾಡಿಕೊಡ್ತೀನಿ, ನೀ ತಿನ್ನುವಂತೆ ಆಮೇಲೆ ತಿನ್ನಬೇಕಾರೆ. ನೀನ್ ಇವಾಗ ಮೊದ್ಲು ಇವೆಲ್ಲ ತೊಳಿ ಬಿರ್ಬಿರ್ನೆ ಹೋಗೋಣ ಅತ್ಲಾಗಿ. ಕಡೆ ನೀರ್ ಹಾಕಿ ಮೊದ್ಲು ಸೊಂಟೆಲ್ಲ ನೆಟ್ಗಾಗ್ತೈತಿ, ನೀರ್ ಹಾಕು. ಆ ಹುಡ್ಗಂಗೆ ಹೇಳಿರಿ, ಆ ಹುಡ್ಗನು ನನ್ಗೆಲ್ಲಪ್ಪ ತೊಳೆಯಕ್ ಬರುತ್ತೆ, ನೀನೇ ಹೋಗಿ ತೊಳ್ಕೊಂಬಾರಪ್ಪ ಅಂತ ಹೇಳ್ಬಿಟ್ಟ. ಹಂಗೆ ಸೊಟ್ಟ ನನ್ಗೆ ಕಳುಕ್ಕನಂಗ ಆಗ್ತೈತ್ ಕಡೆ ಹೋಗತ್ಲಾಗಿ. ಡಂಕನ ಕರ ಡಂಕ, ಆ ಡಂಕನ ಕರ ಡಂಕ. ಏನ್ ತಾತೋ, ಏನ ಏಡಿಕಾಯಿ ಏನೋ ತಗೊಂಬಂದು ಎಲ್ಲ ತೊಳಿತಿದೀಯೋ? ಏನ್ ಸಮಾಚಾರ? ಹಂಗಾರೆ ನಮ್ಮನೇಲಿ ಇವತ್ತು ಏಡಿಕಾಯಿ ಸಾಂಬಾರು, ಏಡಿಕಾಯಿ ಸಾಂಬಾರು. ಡಂಕನ ಕರ ಡಂಕ, ಆ ಡಂಕನ ಕರ ಡಂಕ. ಸುಮ್ನಿರ್ಲ ಪಾಪ, ಅಲ್ಲಿ ನೋಡಲ್ಲ ಆಡ್ತಿರೋ ನೋಡಿ ಅವನು. ಸುಮ್ಮ ನಿನ್ಕಳ್ಳ, ಅಲ್ಲಿ ನೋಡಲಿ ಕೈ ಕಾಲ ಆಡಿಸ್ತಿರೋ ನೋಡಿ ಅಲ್ಲಿ ಅವನು. ಸುಮ್ಮ ನಿನ್ಕಳ್ಳ ಪಾಪ ಲೈ. ಯಾರು ನೋಡೋರು ಏನ್ ಅನ್ಬೇಕು? ಅಯ್ಯ 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 ಅಯ್ಯ, ಒಂದ್ ಆಡ್ತೀಯ ನೀನಂತೂ. ಅಯ್ಯ ಬೇಡ ಅದ್ರ ಕತೆನೆ. ಎಲ್ಲೋಗಿದ್ದೆ ಇಷ್ಟೊತ್ತರ್ಗು? ಸುಮ್ನಿರು, ನನಗ್ ಖುಷಿ ಆದ್ರೆ ನಾನು ಹಂಗೇನೇನೆ. ಖುಷಿ ಆದಾಗ ಎಂಜಾಯ್ ಮಾಡ್ಬಿಡ್ಬೇಕು, ನಿನಗ್ ಗೊತ್ತಾಗಲ್ಲ. ಮತ್ತೆ ನಾನು ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಬಿಟ್ಟು ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಹುಡುಗರ ಜೊತೆ ಆಟ ಆಡಕ್ ಹೋಗಿದ್ದೆ. ಅಪ್ಪಯ್ಯ ಒಳಗಲ ಪಾಪ ತಾತ ಕರಿತಿತ್ತು. ತಾತ ಏಡಿಕಾಯಿ ಎಲ್ಲ ಇಟ್ಕೊಂಡ್ ತೊಳಿತಿದಾರ, ಹೋಗು ನಿಮ್ ತಾತ ನಿಮ್ ಅಜ್ಜಿ ಅಂತ ಹೇಳ್ತು. ಅದಕ್ಕೆ ಬಂದೆ ಕಣ್ತತ, ಓಡ್ ಬಂದೆ. ಎಲಿ ನಾನು ನೀರ್ ಹಾಕ್ತೀನಿ. ಅಜ್ಜಿ ನೀನು ಬಾರಜಿ ಈ ಕಡೆ, ನಾನ್ ನೀರ್ ಹಾಕ್ತೀನಿ ಬಾಯಿಲಿ. ನಾನು ತಾತ ತೊಳ್ಕೊಂಡ್ ಬರ್ತೀವಿ, ನೀನು ಹೋಗಜಿ. ನೋಡ ಎಷ್ಟ್ ಚೆನ್ನಾಗ್ ಆಟ ಆಡ್ತಾನ ನಮ್ ಹುಡ್ಗು. ಪಾಪ ಎಲ್ಲಿಂದ ಕಲ್ತಲ್ಲ ಹಿಂಗ್ ಕುಣಿಯೋದು? ನೋಡು ಕುಣಿತಿರೋದ್ ನೋಡು ಅವನು. ಎಷ್ಟ್ ಚೆನ್ನಾಗ್ ಕುಣಿತಾನೆ ಅಲ್ಲ ಕಂಡ ಪಾಪ. ಈ ಸಲ ಸ್ಕೂಲ್ ನಲ್ಲಿ ಎಂತದ ಫಂಕ್ಷನ್ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡ್ಲ ಪಾಪ. ಚೆನ್ನಾಗ್ ಮಾಡ್ತೀಯ ಅದೇ ನಾನ್ ಡ್ಯಾನ್ಸ್ ಮಾಡಿದೆ, ಫಸ್ಟ್ ಪ್ರೈಜ್ ನನ್ಗೆ ಕಣಜಿ. ಅದಕ್ಕತ್ಲಾಗೆ ಪಾಪ ಅತ್ಲಾಗೆ ನನ್ ಫ್ರೆಂಡ್ಸ್ ಗಳೆಲ್ಲ ಗೆದ್ಲಿ. ನಾನು ಡ್ಯಾನ್ಸ್ ಮಾಡ್ಬಿಟ್ರೆ ಎಲ್ಲಾರು ಸೋತೋಗ್ಬಿಡ್ತಾರಲ್ಲ ಅಂತ ನಾನು ಡ್ಯಾನ್ಸಿಗೆ ಸೇರ್ತಿಲ್ಲ ಕಣಜಿ. ಇವನು ದೊಡ್ಡದಾಗ್ ಬೇರೆ ಡ್ಯಾನ್ಸ್ ಮಾಡ್ತಾನೆ ಇವನು. ಎಲೆ 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 ಕಂಡ್ಯಾವ್ರ ಬಾರ, ನೀರಾಗ್ ಬಾರ ಸಾಕು. ಅಬ್ಬಬ್ಬಬ್ಬಬ್ಬಬ್ಬ, ಅವ್ರ ಅಜ್ಜಿ ಉಪ್ಸೋದಕ್ಕೂ ಇವನು ಕುಣಿಯೋದಕ್ಕೂ ಅಜ್ಜಿಗೂ ಮೊಮ್ಮಗೂ ಸರಿ ಆಗ್ಬಿಟ್ಟೈತೆ. ಬಾರ ಕಂಡವ್ರ ನೀರಾಗ್ ಬಾರ ಮೊದ್ಲು. ಅದೇ ನೋಡ್ದನಜಿ, ಈ ತಾತಂಗೆ ಎಷ್ಟು ಹೊಟ್ಟೆ ಕಿಚ್ಚೈತಂತ ನೋಡ್ದ ನೀನು? ಕೇಳಿಸ್ಕ ಹೆಂಗ್ ಬೈಯುತ್ತಂತ ಈ ತಾತ. ಅಜಿ ಹೊಟ್ಟೆ ಕಿಚ್ಕಣಜಿ, ಈ ತಾತಂಗೆ ಹುಟ್ಟು ಹೊಟ್ಟೆ ಕಿಚ್ತಾತು. ಇರ್ಲಿ ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ. ಅಪ್ಪ ಒಂದ್ ಕೆಲ್ಸ ಮಾಡ, ನಾನು ಹೋಗ್ಬಿಟ್ಟು ನಿಮ್ಮಮ್ಮ ಹಿಂಗೆ ಖಾರಕ್ಕೆಲ್ಲ ತೆಗಿಸ್ತೀನಿ. ನಿಮ್ಮಮ್ಮ ಹಿಂಗೆ ಏಡಿಕಾಯಿ ಸಾಂಬಾರ್ಗೆ ಎಷ್ಟ್ ಖಾರ ತೆಗಿಬೇಕು ಏನು ಅಂತ ಇವೆಲ್ಲ ಗೊತ್ತಾಗಲ್ಲ ಪಾಪ, ಯಾವತ್ತೂ ಮಾಡಿಲ್ಲಂತೆ. ನಾನೇ ಹೋಗ್ಬಿಟ್ಟು ಎಲ್ಲ ಖಾರಕ್ಕೆಲ್ಲ ರೆಡಿ ಮಾಡ್ಬೇಕು, ಗೊತ್ತಾಗ್ಬಿಡುತ್ತೆ. ಬಾ ನೀನು ನಿಮ್ ತಾತ, ನೀನ್ ನೀರ್ ಹಾಕು, ನಿಮ್ ತಾತ ತೊಳ್ಕೊಂಡ್ ಬರುತ್ತೆ. ನಾನು ಇನ್ನೇನು ಹೋಗ್ಬಿಟ್ಟು ಖಾರಕ್ಕೆಲ್ಲ ರೆಡಿ ಮಾಡ್ತೀನಿ. ಒತ್ತಾದತ್ತು ಕರೆಂಟ್ ಗಿರೆಂಟ್ ಹೋದ್ರೆ ಮತ್ತೆ ತಿರ್ಗಾ ಲೇಟ್ ಆಗ್ಬಿಡುತ್ತೆ. ಬಾರಪ್ಪ ನೀರ್ ಹಾಕ್ ಬಾ. ತಗೊಂಬಾರಜ್ಜಿ, ನಾನ್ ನೀರ್ ಹಾಕ್ತೀನಿ, ತಗೊಂಬಾ ಇಲ್ಲಿ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಹಲೋ ಸುನಿಲ, ಏನ್ಲ ಮಾಡ್ತಿದ್ದೆ ಇಲ್ಲಿ? ಬಾರದಲ್ಲೋ, ನನಗ್ ಮಾತ್ರ ಕಳ್ಳ ಮಾಡ್ಬಿಟ್ಟು ನೀನ್ ಮಾತ್ರ ಚೆನ್ನಾಗಿ ಆಟ ಆಡ್ಬಿಟ್ಟು ಇವಾಗ ಕಳ್ಳ ಆದ ತಕ್ಷಣ ನನ್ನ ಮಗ ಕದ್ದೋಡಕ್ ಬರ್ತಾನೆ. ಬಾರಪ್ಪ, ನನ್ಗವೆಲ್ಲ ಗೊತ್ತಿಲ್ಲ. ಬಂದು ನೀನು ನಮ್ಗೆಲ್ಲ ಹಿಡಿಬೇಕು, ಬಾ. ನೀನ್ ಇವಾಗ ಕಳ್ಳ ಏನ್ರಲ್ಲ ಪಾಪ ನಿಮ್ದು? ಏನದು ಕಳ್ಳ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕಂತ ಏನಾಯ್ತ್ರ? ಅಜಯ್ ಗೌರಜಿ, ಏನ್ ಗೊತ್ತೇನಜಿ, ನನಗ್ ಮಾತ್ರ ಇಷ್ಟೊತ್ತರ್ಗು ನಾನು ಕಳ್ಳ ಆಗಿದ್ನ? ಜೂಟ್ ಆಟ ಆಡ್ತಿದ್ದು ಕಣಜಿ, ನಾನು ಕಳ್ಳ ಆಗಿದ್ದೆ. ಇವ್ನಿಗೆ ಹಿಡಿದು ಕಳ್ಳ ಮಾಡ್ದೆ ಕಣಜಿ. ಇವನು ನಮ್ಗೆ ಹಿಡಿಬೇಕು ತಾನೆ. ಕಳ್ಳ ಆದ ತಕ್ಷಣ ನಮ್ಮ ಅಜ್ಜಿ ಕರಿತೈತಂತ ಓಡ್ ಬಂದ್ಬಿಟ್ಟ ಕಣಜಿ. ಇದು ಮೋಸ ತಾನೇ ಇದು? ಅಲ್ಲ ನನ್ನ ಮಗನೇ ಚಂದ, ನಿನ್ಗೆ ಹಿಡಿಬೇಕಂದ್ರೆ ಚಿಟ್ಕೆ ಹೊಡೆದ್ರಲ್ಲಿ ಹಿಡಿದು ಬಿಡ್ತೀನಿ ಕಳ್ಳ ನಾನು. ಏನ್ ಮಾಡ್ತೀಯ? ನಮ್ಮ ಅಜ್ಜಿ ತಾತ ಕರೆದಂತ ಬಂದಿದ್ದೀನಿ ಅಷ್ಟೇ. ನಮ್ಮ ಮನೇಲಿ ಏಡಿಕಾಯಿ ಎಲ್ಲ ತೊಳೆದು ಏಡಿಕಾಯಿ ಸಾಂಬಾರ್ ಮಾಡ್ತಿದೀವಿ. ಇಲ್ಲ ಅಂದಿದ್ರೆ ನೀನು ಒಂದ್ ಕೈ ನೋಡ್ಕೊಂಡ್ಬಿಡ್ತಿದ್ದೆ ಇವತ್ತು. ಹೋಗು ಸುಮ್ನೆ. ನಾಳೆ ಬೇಕಾರೆ ನಾನೇ ಕಳ್ಳ ಹಾಕ್ತೀನಿ. ಇವಾಗ ನನಗೆ ಡಿಸ್ಟರ್ಬ್ ಮಾಡ್ಬೇಡ ಮಗನೇ. ಇಂತ ಮೋಸದಾಟ ಮಾಡೋದಿಕ್ಕೇನ್ ಕಡಿಮೆ ಇಲ್ಲ ನೀನು. ಅದಕ್ಕೆ ಕಣಲ್ಲ ನಿನ್ ಜೊತೆ ಯಾರು ಸೇರಲ್ಲ. ನಾನೇನು ನನ್ನ ಫ್ರೆಂಡ್ ಅಂತ ಬರ್ತೀನಿ ನೋಡು, ಅದೇ ನಾನು ಮೊದ್ಲು ಮಾಡೋ ತಪ್ಪು.
ಆ ಪ್ರವೀಣನು ಪಿಂಕಿ ಸೈಡ್ ಹೋಗಿರೋದು ನಿನ್ ಕೆಟ್ಟ ಬುದ್ಧಿಯಿಂದಾನೆ ಕಣದು. ಸರಿ ಕಣ, ಆಯ್ತು ಬಿಡು. ಇನ್ನೊಂದ್ ದಿವಸ ಏನಾದ್ರು ಕರಿಯಕ್ ಬಾ, ಬಾರಲ್ಲ ಚಂದು, ಆಟ ಆಡಕ್ ಹೋಗೋಣ ಅಂತ. ಆಮೇಲೆ ಇರೋದ್ ನಿನಗ್ ಮಾತು. ಇವಾಗ ಯಾಕೆ? ಏಯ್ ಪಾಪ, ಯಾಕಲ್ಲ ಆ ಹುಡುಗಂಗೆ ಆಟ ಆಡ್ಬೇಕಾದ್ರೆ ನೀನ್ ಯಾವಾಗ ಆಟ ಆಡ್ಬೇಕು, ಇಲ್ಲಾಂದ್ರೆ ಯಾಕೆ ಆಟ ಆಡಕ್ ಹೋಗ್ತೀಯ? ಆಹಾ, ನನ್ನ ಮಗ ಇವನು ಕಳ್ಳ ಆದ ತಕ್ಷಣ ಕದ್ದೋಡ್ ಬರ್ತಾನೆ ನನ್ನ ಮಗ. ಇವನು ಇವನೇ ಸಾಮಾನ್ಯದನಲ್ಲ ಇವನು. ಪಾಪ ಚಂದು, ಅಯ್ಯ ಅಯ್ಯ ಅಯ್ಯ, ಇಬ್ರಾಳು ಜೊತೆಗಿರ್ಬೇಕಾದ್ರೆ ಎಷ್ಟ್ ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿ ಇರ್ತೀರಾ. ಆಟ ಆಡ್ಕೊಂಡು ಹಿಂಗ್ ಕಿತ್ತಾಡ್ಕೊಂಡು ಒಬ್ರಿಗೊಬ್ರು ಹೆಂಗ್ ಬೈಕಂತಿದಾರ ನೋಡ್ರಿ. ಯಾರು ಏನ್ ಅನ್ಬೇಕು ನಿಮ್ ಇಬ್ರಾಳ್ಗುನು? ಸುಮ್ಮನೆ ಹೋಗ, ನಾಳೆಯಿಂದ ಆಡ್ಕೊಳ್ಳಿರುವಂತೆ ಹೋಗು. ಇವನಿಗೆ ಇಲ್ಲಿ ಕೆಲ್ಸ ಆಯ್ತು, ಹೋಗಪ್ಪ, ನಾಳೆಯಿಂದ ಆಟ ಆಡ್ಕೊಳ್ಳಿರಂತೆ ಅದೇನು. ಸರಿ ಕಣ, ಆಯ್ತು ಬಿಡು ಗೌರಜ್ಜಿ, ಹೋಗ್ತೀನಿ ಬಿಡು. ನನ್ನ ಮಗನೇ, ನಿಮ್ ಅಜ್ಜಿ ಹೇಳ್ತೈತ ಸುಮ್ನೆ ಬಿಟ್ಟು ಹೋಗ್ತಿದೀನಿ. ಇನ್ನೊಂದ್ ದಿವಸ ಬಾ, ನಿನ್ಗೆ ಐತೆ, ನನ್ ಕರೆಯಕ್ ಬಾ, ನಿನ್ಗೆ ಐತೆ. ಚಂದ ಹೋಗು, ನಾನೇನ್ ತಲೆ ಕೆಡಿಸ್ಕೊಳಲ್ಲ. ನನಗೇನ್ ಯಾರು ಮಾತಾಡ್ಸ್ಲಿಲ್ಲ ಅಂದ್ರು ನಾನೇನ್ ತಲೆ ಕೆಡಿಸ್ಕೊಳಲ್ಲ, ಹೋಗು. ನಾನು ನಮ್ಮ ಮನೆಯೆಲ್ಲ ಕೆಲ್ಸ ಬಿಟ್ಬಿಟ್ಟು ಈ ನನ್ನ ಮಗುಂಗೆ ಆಟ ಆಡಕ್ ಬರ್ಬೇಕಂತ ಇವನ್ ಜೊತೆ. ಇವ್ರಮ್ಮ ಹೆಂಗ ಬೈಯಲ್ಲ, ನನ್ಗೆ ನಮ್ಮ ಮನೆಯಲ್ಲೆಲ್ಲ ಬೈತಾರ ಕಣಪ್ಪ. ಏನಜ್ಜಿ ನಾಟಕಗಾರ ನನ್ ಮಗನೇ. ಆಟ ಆಡೋವರೆಗೂ ಎಲ್ಲಾರ ಜೊತೆನೂ ಸೇರ್ಕೊಂಡು ಆಟ ಆಡ್ತಾನೆ. ಈ ನನ್ನ ಮಗ ಅಂಡಾಯ ಬಂಡಾಯ ಎಲ್ಲ ಮಾಡ್ಬಿಟ್ಟು ತಿರ್ಗಾ ಕದ್ದು ಹಿಂಗ್ ಬಂದ್ಬಿಡ್ತಾನ ನಾಟಕ ಮಾಡ್ಕೊಂಡು. ಬಾರ ಸುಮ್ನೆ. ನಾನು ಯಾರಿಗೂ ಏನು ಮೋಸ ಮಾಡ್ಲಿಲ್ಲ ಕಣಜಿ. ಇವ್ ಚಂದನ ಎಷ್ಟು ದಿವಸ ಮೋಸ ಮಾಡಿದಾನ್ ಗೊತ್ತಾ? ಅವನು ಕಳ್ಳ ಆದ್ರೂನು ಎಷ್ಟು ದಿವಸ ಓಡಕ್ ಬಿಟ್ಟಿದಾನ್ ಕಣಜಿ. ನಮ್ಮ ಅಮ್ಮಯ್ಯ ಕರಿತಾ ಇದಂತ, ಅದಕ್ಕೆ ನಾನು ಹಂಗ್ ಮಾಡಿದೆ ಇವತ್ತು. ನಾನ್ ಮಾಡಿದ್ರಲ್ಲಿ ಏನ್ ತಪ್ಪೈತೆ? ಈಗಳೇ ಪಾಪ, ನೀವ್ ಏನಾರ ಮಾಡ್ಕೊಳ್ರಿ, ಎಷ್ಟಾರೋ ಆಟ ಆಡ್ಕೊಂಡು ಏನಾರ ಮಾಡ್ಕ. ಬಾರ ಮೊದ್ಲು ನೀರಾಗ್ಬಾರೋ, ನನಗೆ ಸೊಂಟ ಹಂಗೆ ನೆಟ್ಕಾಗ್ತೈತ್. ಬಾರ ಮೊದ್ಲು, ಬೆಳಿಗ್ಗೆಯಿಂದ ನನಗೆ ಕರೆಕ್ಟ್ ಆಗಿ ನ್ಯಾಯವಾಗಿ ಊಟ ಮಾಡಿಲ್ಲ, ಏನಿಲ್ಲ, ಕೈ ಕಾಲೆಲ್ಲ ನಡಕ್ತೈತೆ. ಬಾ ಮೊದ್ಲು. ಬಂದೆ ಕಣ್ತಾತ, ನೀನೇನ್ ತಲೆ ಕೆಡಿಸ್ಕೋಬೇಡ. ಇವೆಲ್ಲ ಕಾಮನ್ ಕಣ್ತಾತ, ನೀನೇನ್ ತಲೆ ಕೆಡಿಸ್ಕೋಬೇಡ. ನಾನ್ ನೀರ್ ಹಾಕ್ತೀನಿ ತಡಿ. ತಗೊಂಬಾರಜ್ಜಿ ಇಲ್ಲಿ ಚಂಬು. ಕಡ್ಲ ಪಾಪ, ನೀನ್ ಹಿಂಗೆ ತರಲೆ ಮಾಡೋ ನೀನು ಹುಡುಗರ ಜೊತೆ ಏನಕ್ಕ ಆಟ ಆಡಕ್ ಹೋಗ್ತೀಯ? ನಿನ್ ತೀಟಿಗೆ ನೀನ್ ಬಂದ್ಬಿಟ್ಟು ಸ್ಕೂಲಿಂದ ಬಂದವ್ ನೀನು ಬಟ್ಟೆ ಎಲ್ಲ ಯೂನಿಫಾರ್ಮ್ ಎಲ್ಲ ಬೀಚ್ ಹಾಕಿ ನೀನು ಬಟ್ಟೆ ಹಾಕೊಂಡು ಮಕ ತಕ್ಕೊಂಡು ದೇವ್ರ ಪೂಜೆ ಮಾಡಿ ಓದ್ಕೊಳ್ಳೋದು ಬರ್ಕೊಳ್ಳೋದು ಏನಾರ ಮಾಡ್ಕೋಬೇಕಪ್ಪ ನೀನು. ಹುಡುಗರ ಜೊತೆ ಯಾಕೆ ಹೋಗ್ತೀಯ ನೀನ್ ಆಟ ಆಡಕ್ಕಂತ ನೀನು? ನಾನೇನು ಹೋಗ್ತಿರಲ್ಲ, ಆ ಚಂದುನ ಬಂದ್ ಕರೆದು ಇವಾಗ ನೋಡಿದ್ರೆ ಅವನೇನೆ ಜಗಳ ಆಡ್ಕೊಂಡು ಹೋಗ್ತಿದ್ದಾನೆ. ಹೋಗ್ಲಿ ಬಿಡ್ತಾತ, ನಾಳೆ ಅವನೇನೆ ಬರ್ತಾನೆ ಸುನಿಲ ಸುನಿಲ ಅನ್ಕೊಂಡು. ನಾನೇನು ಹೋಗಲ್ಲ, ಅವನ್ತಾವ ಅವನೇನೆ ಬರ್ತಾನೆ ಬಿಡು. ಓಹೋ, ಯಾಕ ಹಿಂಗ್ ಮಾತಾಡ್ತೀಯ ಅವನಿಗೆ? ಈ ನನ್ನ ಮಗಂಗೆ ದೌಲತ್ತು, ಈ ದುರಾಂಕಾರ ಬಿಟ್ಬಿಡು ನೀನು. ಓಹೋ, ಪಾಪ ನಮ್ಮ ಹುಡ್ಗ ಅಂತ ಅವನು ಬಂದ್ರೆ ನೀನು ಇನ್ ದೌಲತ್ ಮಾಡ್ತೀಯ. ಅವನೇನಾದ್ರೂ ಮಾತಾಡ್ತಂಗಿದ್ರೆ ನೀನೇನೇನು ಹೋಗ್ತೀಯ ಅವ್ರ ಮಂತವ? ಹಂಗಾರೆ ನೀನ್ ಯಾವತ್ತು ಹೋಗೇ ಇಲ್ವಾ ಹಂಗೆ? ನೀವು ಇಬ್ರಾಳು ಸ್ನೇಹಿತರಂದ್ಮೇಲೆ ಹಿಂಗೆಲ್ಲ ಮಾತಾಡ್ಬಾರ್ದು ಕಣಪ್ಪು. ಫ್ರೆಂಡ್ ಅಂದ್ರೆ ಚೆನ್ನಾಗಿ ನೋಡ್ಕೋಬೇಕು. ಅದೇ ಸರಿ ಕಣ, ಆಯ್ತು ಬಿಡಜಿ. ಚಂದು ಅಂದ್ರೆ ನನಗೆ ಸಖತ್ ಇಷ್ಟ ಕಣಜಿ. ಆದ್ರೂನು ಕಳ್ಳ ಆಗ್ಬಿಟ್ನಲ್ಲ, ಚೆನ್ನಾಗ್ ರೋಸಿದ್ದೆ ಕಣಜಿ ಅವನಿಗೆ. ಅದಕ್ಕೆ ತಿರ್ಗಾ ನಾನು ಕಳ್ಳ ಆದ್ರೆ ನನ್ಗೂನು ಅಯ್ಯೋ ಅನಿಸ್ತಾನಂತ ಹಿಂಗ್ ಮಾಡ್ಕೊಂಡ್ ಬಂದೆ ಕಣಜಿ. ಸರಿ ಕಣ, ಆಯ್ತು ಬಿಡು, ಅವನಿಗೇನ್ ಬೇಜಾರ್ ಮಾಡಲ್ಲ. ಏನ್ ರಂಗಜವ್, ಎಲ್ಲ ಏಡಿಕಾಯಿ ಎಲ್ಲ ಇಟ್ಕೊಂಬಂದಿದ್ಯಾ? ಏಡಿಕಾಯಿ ಇಟ್ಕೊಂಬಂದು ತೊಳಿತಿದ್ಯಲ್ಲ ರಂಗಜವ್, ಎಲ್ಲಿ ಇಟ್ಕೊಂಬಂದೆ? ಎಲ್ ಗದ್ದೆಲ್ಲ? ನೇತ್ರಮ್ಮ, ಗದ್ದೆಲೆಲ್ಲ ಕಣಮ್ಮ. ನಮ್ಮೂರ್ ಕೆರೆಯಲ್ಲಿ ಜಾಸ್ತಿ ಏಡಿಕಾಯಿ ಆಗಿದ್ವು ಅಂತ ಎಲ್ಲಾರು ಹೇಳ್ತಿದ್ರು. ಇಟ್ಕೊಂಬಂದೆಲ್ಲ ತಿಂತಿದ್ರಂತೆ. ಅದಕ್ಕೆ ನಾನು ಇವತ್ತು ಪುರ್ಸೊತ್ತಾಗಿದ್ದೆ, ಹೋಗಿ ಇಟ್ಕೊಂಬಂದೆ ಕಣಮಣಿ. ಬಲು ಚೆನ್ನಾಗಿದಾವ್ ಕಣಮಣಿ. ನನ್ಗೂನು ಏಡಿಕಾಯಿ ಸಾಂಬಾರಿಂದ ಊಟ ಮಾಡಿ ನಿಮ್ಮ ಅಜ್ಜಿನೂ ಬಾಳ ಇಷ್ಟ ಏಡಿಕಾಯಿ ಅಂದ್ರೆ. ನಾನು ಊಟ ಮಾಡಿ ಬಾಳ ದಿವಸ ಆಗಿತ್ತು ಏಡಿಕಾಯಿ ಸಾಂಬಾರಿಂದ. ಅದಕ್ಕೆ ಹೋಗಿ ಇಟ್ಕೊಂಬಂದೆ ಕಣಮಣಿ. ನೋಡು, ಬಾ ನೀನು ಊಟ ಮಾಡ್ಕೊಂಡು ಹೋಗುವಂತೆ ಸಂಜೆ ಕಡೆಯಿಂದ. ಬೇಡ ಕಣ್ರಂಗಜ್ಜ, ನಾನು ಏಡಿಕಾಯಿ ಇವೆಲ್ಲ ತಿನ್ನಲ್ಲ, ನನ್ಗೆ ರೂಢಿ ಇಲ್ಲ. ಏನಿದ್ರು ಒಂದ್ ಸ್ವಲ್ಪ ತಿಂದ್ರೆ ಮೀನಿನ ನುಳಿಯಿಂದ ಒಂದ್ ಸ್ವಲ್ಪ ಊಟ ಮಾಡ್ತೀನಿ ಬಿಟ್ರೆ ಇಲ್ಲಿ ಜಾಸ್ತಿ ನಮ್ಮ ಮನೇಲಿ ಚಿಕನ್ ಮಟನ್ ನಾವು ತಿನ್ನೋದು. ಇವೆಲ್ಲ ತಿನ್ನಲ್ಲ, ಸುಮ್ನಿರು. ಸರಿ ಕಣ, ಆಯ್ತು ಬಿಡಮ್ಮ. ನೀನ್ ತಿನ್ಲಿಲ್ಲ ಅಂದ್ರೂ ಏನ್ ಪರವಾಗಿಲ್ಲ, ನಾವು ತಿಂತೀವಿ. ನಾನು ಮೊದ್ಲಿಂದಾನು ನೀನ್ ಇವೆಲ್ಲ ತಿಂದು ನಮ್ಗೆಲ್ಲ ಅಭ್ಯಾಸ ಕಣಮ್ಮ. ಇಲ್ಲ ಹೋಗ್ಲಿ ಬಿಡ್ರಂಗಜು, ನಾನು ಸುಮ್ನೆ ಬಾಯಿ ಮಾತಿಗಂಗಂತ ಹೇಳ್ದೆ. ನನಗೆ ಏಡಿಕಾಯಿ ಅಂದ್ರೆ ಬಲು ಇಷ್ಟ ಕಣಜ. ಏಡಿಕಾಯಿ ಸಾಂಬಾರ್ ಅಂದ್ರೆ ಅಯ್ಯ ಅಯ್ಯ ಅಯ್ಯ. ಮೊದ್ಲು ನಮ್ಮ ಅಪ್ಪಯ್ಯ ಇತ್ತಲ್ಲ, ಅವಾಗ ಅಯ್ಯ 2-3 ದಿವಸಕ್ಕೊಂದೊಂದ್ಸಲಿ ಇಟ್ಕೊಂಬಂದು ಏಡಿಕಾಯಿ ಅಂತೆ ಮೀನು ಅದು ಇದು ತಿಂತಾನೆ ಇದ್ವು ಕಣ್ರಂಗಜು. ಏನ್ ಮಾಡ್ತೀಯ ಇವಾಗ? ನಮ್ಗೆ ಏನ್ ಮಾಡ್ತೀಯ ನೀನ್? ನೋಡಿ, ನನಗೆ ನಮ್ಮ ಅಪ್ಪಯ್ಯ ಇದ್ದಿದ್ರೆ ಇನ್ನೂ ಅದು ಇದು ತಗೊಂಬಂದ್ ಕೊಡ್ತಿತ್ತು. ನನ್ಗೂನು ನೆನಪಾಗುತ್ತೆ ನಮ್ಮ ಅಪ್ಪಯ್ಯ. ನೋಡ ಈ ಹುಡುಗಿ, ಯಾಕೆ ಮಣ್ಣಿ ಬೇಜಾರ್ ಮಾಡ್ಕೊಂತೀಯ?
ನಾನು ನಿಮ್ಮ ಗೌರಾಜಿ ಅಪ್ಪಯ್ಯ ಅಮ್ಮಂಕಿಂತ ಚೆನ್ನಾಗೇ ನೋಡ್ಕೊಂತಿದೀವಮ್ಮ. ಏನಾರ ಮಾಡಿದ್ರೆ ನಿನ್ಗೆ ಯಾವತ್ತಾದ್ರೂ ಬಿಟ್ಟು ತಿಂದಿವೇನೆ ಅಮ್ಮಣ್ಣಿ ನೀನು? ನೀನ್ ಚೆನ್ನಾಗಿ ಮಾತಾಡ್ತೀಯ, ಸುಮ್ನಿರು. ಅದ್ಯಾಕೆ ಹಿಂಗ್ ಬೇಜಾರು ಮಾಡ್ಕೊಂತೀಯ? ಬೇಜಾರ್ ಇನ್ನೇನಕ್ ಮಾಡ್ಕೊಳ ರಂಗಜ್ಜ. ನಮ್ಮ ಅಪ್ಪಯ್ಯ ನೆನಪ ಅಂತು. ನೀನು ಕೆಲಸ ಮಾಡೋದು, ನೀನು ಮಾತಾಡೋದೆಲ್ಲ ನೋಡಿದ್ರೆ ನಮ್ಮ ಅಪ್ಪಯ್ಯನ ಯಾವಾಗ್ಲೂ ನೆನಪಾಗುತ್ತೆ. ಅದಕ್ಕರ್ದ ನಾನು ನಿಂತ ಬಂದು ಮಾತಾಡ್ತಿರ್ತೀನಿ ಒಂದ್ ಗಳಿಗೆ. ಇರ್ಲಿ ಬಿಡು, ತೊಳ್ಕೊಂಬರ್ರಿ. ಒಂದ್ ಸ್ವಲ್ಪ ನಮ್ ಸರೋಜಮ್ಮನ ಹತ್ರ ಹೋಗಿ ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ. ಕೊತ್ತಂಬರಿ ಸೊಪ್ಪು ಬೇಕಿತ್ತು. ನಾನು ಇವತ್ ಸಂಜೆ ಏನಾದ್ರೂ ಮೊಟ್ಟೆ ಸಾಂಬಾರ್ ಏನಾದ್ರು ಮಾಡೋಣ ಅನ್ಕೊಂಡಿದೀನಿ. ಹೋಗಿ ಅಮ್ಮಣ್ಣಿ, ಸರೋಜಮ್ಮ ಮನೆ ಒಳಗಡೆ ಇದ್ದಾಳೆ. ಮೊನ್ನೆ ಏನು ತಗೊಂಬಂದಿದ್ದು ಕೊತ್ತಂಬರಿ ಸೊಪ್ಪು ಇದಾವೆ, ಹೋಗಿ ಇಸ್ಕೊಂಬ ಹೋಗು. ನೋಡಿದ್ರಂದ್ರಪ್ಪ, ಈ ಕತೆ ಇಷ್ಟ ಆಯ್ತ್ರ ನಿಮ್ಗೆ? ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ. ಹಂಗೆ ಯಾರ್ಯಾರು ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ಕೂಡ ಈ ಗೌರಜ್ಜಿ ಪರವಾಗಿ, ನಮ್ಮ ಚಾನಲ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ.